ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್. ವಿಶಾಖಪಟ್ಟಣ ಖಾಲಿಯಾಗಿ 2 ದಿನ ಆಲ್ಟ್ ಆಗಿದೆ. ಈಗ 3ನೇ ದಿನ ರೋಡ್ ಮಾಡಲಿಕ್ಕೆ ಬಂದಿದೆ. ಎಲ್ಲಿ ಅಂದರೆ ಬಳ್ಳಾರಿಗೆ ಲೋಡ್ ಬಂದಿದೆ. ಅಲ್ಲಿ ಕಾಟ ಮಾಡಿಸಿದೆ. ಅಲ್ಲಿ ಕಾಟ ಇದೆ ನೋಡಿ, ಕಾಟ ಮಾಡಿಸಿ ಇಲ್ಲೊಂದು 200 ಮೀಟ್ರ್ ಕಂಪ್ನಿ ಇದೆ ಅಂತ ಮಿಸಸ್ ಅಂತ ಅಲ್ಲಿ ಈಗ ಗಾಡಿಗಳು ತೋರಿಸ್ತಾನೆ. ಇದೆ ಅನ್ಸುತ್ತೆ. ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಕಂಪ್ನಿ ಒಳಗೆ ಬಂದಿದ್ದೀನಿ. ಆಟ ಮಾಡಿಸಿ ಟೈಮ್ ನೋಡ್ತಾ ಇರೋದು ಎಲೆಕ್ಟ್ರಿಕಲ್ ಗಾಡಿ. ಟೇಲರ್ ಬೇರೆ ಟೇಲರ್ ಯಾವ ಥರ ಇರ್ಬೋದು ಗುರು, ಇದು ಯಾವ ಥರ ಹೋಗುತ್ತೆ ಎಲೆಕ್ಟ್ರಿಕಲ್, ಆ ಥರ ಬ್ಯಾಟ್ರಿ ಸಿಸ್ಟಮ್ ಇರ್ತದೆ. ಇಲ್ಲ ಅಂತಲ್ಲ, ಬೆಂಟ್ಲಿ ಬಿ ಅಂತಿದೆ. ಯಾವ ಥರ ಬಿ ಅಂತ ಗೊತ್ತಾಗಲಿಲ್ಲ. ಒಳಗೆ ನೋಡ್ಬೇಕು ನೋಡಿ. ಇದು ಬ್ಯಾಟ್ರಿ, ಇದು ಎಲೆಕ್ಟ್ರಿಕಲ್ ಬ್ಯಾಟ್ರಿ ನೋಡಿ ಎಷ್ಟು ಇದೆ. ಇವಿ ಬ್ಯಾಟ್ರಿ, ಬ್ಲೂ ಎನರ್ಜಿ. ಒಳ್ಳೆ ಲೋಡ್ ಮಾಡಿ ಒಳ್ಳೆ ಟ್ರಿಪ್ ಮಾಡ್ಬೋದು ಇದರಲ್ಲಿ. ಬ್ಯಾಟ್ರಿ ಇನ್ಕಮ್ ತುಂಬ ಇವಿ ಬರುತ್ತೆ ಅಮೌಂಟ್ ಚೆನ್ನಾಗಿ ಎಲೆಕ್ಟ್ರಿಕಲ್ ಮೂಡಲ್ಲಿ. ಮತ್ತು ಟಯರ್ಗೆ ಜಾಸ್ತಿ ಪೆಟ್ ಕೊಡಲ್ಲ ಎಲೆಕ್ಟ್ರಿಕಲ್ ಗಾಡಿಗಳು. ಅದ್ರದ್ದು ರನ್ ಬೇರೆನೇ ಇರ್ತವೆ. ಟಯರ್ ಎಲ್ಲ ಸೇಫು, ಏನೂ ಆಗಲ್ಲ. ಎಂಥ ರೋಡಲ್ಲಿ ಹೋದ್ರು. ಬ್ಲೂ ಎನರ್ಜಿ ಮೋಟ್ರಸ್ ಆಂಧ್ರದಲ್ಲಿ ಇದ್ದಿದ್ದು. ಬ್ಯಾಟ್ರಿ ಯಾವ ಥರ ಇದೆ ನೋಡ್ಗುರು. ಕ್ಯಾಬಿನ್ ಇಷ್ಟ ಆದರೆ ಬ್ಯಾಟ್ರಿ ಅದು ಒಂದು ಅರ್ಧ. ನನಗೆ ಅಲ್ಲಿ 3ನೇ ಪಾಯಿಂಟಿಗೆ ಹಾಕಕ್ಕೆ ಕೇಳಿದ್ದಾರೆ. ನಾನು ಹಾಕ್ತೇನೆ. ಏನು ಗೊತ್ತಾ, ಒಬ್ಬನೇ ಬೇರೆ ಇದ್ದೀನಲ್ಲ ಗಾಡಿಯಲ್ಲಿ. ಯೂಟ್ಯೂಬ್ನ A to Z ಪ್ರತಿ ಒಂದು ಯೋಚನೆಯೂ ಇದಕ್ಕೆ ಮೊಬೈಲ್ಗೆ ವಿಡಿಯೋಗಳಿಗೆ ಶೇರ್ ಮಾಡೋಕ್ಕೆ ಮನಸ್ಸು ಕೆಲವು ಜಾಗದಲ್ಲಿ ಒಪ್ಪಲ್ಲ. ಆದರೂ ಅಭ್ಯಾಸ ಆಗಲಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ. ಯಾಕಂದರೆ ಓನರ್ಗೆ ಇನ್ನೂ ಗಾಡಿ ಕೆಲಸ ಇದೆ. ಗಾಡಿದು ಏನಾದರೂ ಹೊಸತ್ತಾಗಿದ್ದರೆ ಸ್ವಲ್ಪ ಏನೋ ಬೇರೆ ರೀತಿ ಕಂಫರ್ಟಬಲ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ. ಗಾಡಿದು ಕೆಲಸ ನಾನೇ ಮಾಡ್ಸೋಕ್ಕಿದೆ. ಇನ್ನೂ ನಾನೇ ನಿಂತು ಮಾಡಿಸ್ಬೇಕು ಆ ಗಾಡಿದು. ನಾನೇ ಏನಾದರೂ ನಿಂತು ಗಾಡಿ ಕೆಲಸ ಮಾಡಿಸಿದೆ ಅಂದರೆ ಮತ್ತೆ ಗಾಡಿಯಲ್ಲಿ ಸಿಸ್ಟಮೆಟಿಕ್ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಇವನು ಹಾಕ್ತಾನಂದ ನನ್ನ ತರಪಲ್ಲು ನೋಡಿ. ಹಾಕೋ ಬನ್ನಿ. $15,120 ಹಾಕಕ್ಕೆ ಹೇಳಿದರು ಡೀಸೆಲ್. ಅರ್ಧ ಟ್ಯಾಂಕ್ ಬಂದಿದೆ. ಟ್ಯಾಂಕಿದು ಒಂದು ಸಮಸ್ಯೆ ಇದೆ. ಬಿಲ್ ತೊಗೊಳ್ತೀನಿ. ಲೋಡ್ ಎಲ್ಲಿಗೆ ಬಂದುಬಿಟ್ರೆ ವಿಶಾಖಪಟ್ಟಣದಿಂದ ಬಳ್ಳಾರಿ ಲೋಡು. ಲಾಸ್ಟ್ 4 ನಂಬರ್ MH 46 BU 7346. ದೋಸ್ತಿ ಲೈನ್ ಮೇಲೆ ಸಿಕ್ಕನು ವಿಶಾಖಪಟ್ಟಣದಾಗೆ. ನಾವು ಲೋಡ್ ಮಾಡ್ಕೊಂಡು ನಾನು ಮೊಬೈಲ್ 7346 ನಾವು ಈಗ ಸಿಕ್ಕ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ವ್ಲಾಗಿಗೆ ಅಲ್ಲಿ ಲೋಡಿಂಗ್ ಪಾಯಿಂಟಲ್ಲೂ ಅವಸರ ಮಾಡಿಕೊಂಡೆ ಕುಂತ್ಕೊಂಡೆ. ಬೇಜಾಗದು ಬಿಲ್ದದು.
ವಾಪಸ್ ಸ್ಟೆಪ್ ಬೈ ಸ್ಟೆಪ್ ಗಾಡಿ ಸೈಡ್ ಆಗ್ತಾ ಇದ್ದೇವೆ. ನಾನು ಗುಂಟೂರಲ್ಲಿ ಬೆಳಗ್ಗೆ ಗಾಡಿ ಸೈಡ್ ಹಾಕಿ ನನ್ನ ಗಾಡಿದು ಲೋಡ್ ಆಗುತ್ತೆ ನಮ್ಮ ದೋಸ್ತಿದು. ಇಬ್ಬರು ನಾಳೆ ಸಂಜೆ ಹೊರಡಕ್ಕೆ ಸಿಗುತ್ತೆ. ಆದರೆ ರಾತ್ರಿಯೆಲ್ಲ ಹೊರಡಕ್ಕೆ ಸಿಗಲಿ. ಇವತ್ತು ರಾತ್ರಿಯೆಲ್ಲ ಹೊರಡಕ್ಕೆ ಸಿಕ್ಕಿದೆ. ನಾಳೆ ಹೊರಡಕ್ಕೆ ರಾತ್ರಿಯೆಲ್ಲ ಸಿಗಲ್ಲ. ನಾಳೆ ಒಂದು 50 ಕಿಲೋಮೀಟ್ರಿಗೆ ರೂಟ್ ಚೇಂಜ್ ಆಗಿಬಿಡ್ತಾವೆ. ಅವು ಬೆಂಗಳೂರು ಹೋಗ್ತೇನೆ, ನಾ ಬಳ್ಳಾರಿ ಹೋಗ್ತೀನಿ. ಮತ್ತು ಅದ್ರದ್ದು ಡೀಸೆಲ್ದು ಲೀಕ್ ಆಗ್ತಾಯಿದೆ. ನಿಮಗೆ ಕ್ಲಿಪ್ ತೋರಿಸ್ತೀನಿ ಬೇರೆ ಸೈಡಲ್ಲಿ. ಜಾಸ್ತಿ ಡೀಸೆಲ್ ಹೋಗಲ್ಲ ಅಂದ್ಕೊಂಡಿದ್ದೀನಿ. ಇಬ್ಬರು ಈಗ MCL ಹಾಕಿದ್ವಿ, ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಯಾವ್ದಾರ ಕೆಲಸ ಬಂತಂದರೆ ಕೈಯಲ್ಲಿ ಮೊಬೈಲ್ ಇರೋಲ್ಲ, ಮತ್ತು ಅದನ್ನೇ ಮಾಡ್ಕೊಂಡು ಕುಂದ್ರೋಕ್ಕೂ ಆಗಲ್ಲ. ಡಿವೈಡರ್ ಇಲ್ಲ ಅಂದರೆ ಮುಂದೆ ಬಿಡ್ತಾರೆ. ವಿಜಯವಾಡ ಊಟಕ್ಕೆ 11:30 ಆಗಿದೆ. ಆಯಿತು, ಯಾರ್ದ್ರ ಮಾತಾಡೋದು ಈಗ ಊಟಕ್ಕೆ ಸೈಡ್ ಆಗ್ತದೆ. ಹೋಗ್ತಾ ಇದ್ದಾರೆ. ನನ್ನ ಇಲ್ಲಿ ವಿಶಾಖಪಟ್ಟಣ ಗುಂಟೂರಲ್ಲಿದ್ದೇವೆ. ಇಲ್ಲಿಗೆ ಲಾಸ್ಟ್. ನಾನು ಈ ಕಡೆ ಮುಂದೆ ಹೋಗಲೇಬೇಕು. ಅಲ್ಲಿಂದ ಕಿಲೋಮೀಟ್ರ್ ನೋಡಿಕೊಂಡು ಹೋಗ್ತೇನೆ. ಹೋಗ ಅಲ್ಲ ಬ್ಯಾಕಂಬ್ ಹಾಕೊಂಡು ಹೋಗ್ತೇನೆ. ಬಳ್ಳಾರಿಗೆ ಇನ್ನೂ 350 ಕಿಲೋಮೀಟ್ರ್ ಇದೆ. ಒಂದು ನೈಟ್ 400 ದಾಟಿದ್ದೀನಿ. ಇದರಲ್ಲಿ ಘಾಟ್ ಸೆಕ್ಷನ್ ಸಿಗುತ್ತೆ ಅಂತ ಹೇಳಿದ್ದಾರೆ. 40 ಕಿಲೋಮೀಟ್ರ್. ಕರ್ನಾಟಕ ಬಸ್ ವಿಜಯವಾಡಕ್ಕೆ ಹೋಗ್ತಾ ಇದೆ. ನನ್ನ ಹಳೆ ಗಾಡಿ ಪಾರ್ಟ್ನರ್ ಡ್ರೈವರು ನಂಗೆ ಸಿಕ್ಕಿದ್ದ ಹಿಂದೆ, ಅನಿಲ್ ಅಂತ ಅವನ ಹೆಸರು. ನಾನು ಅವನಿದ್ದಾಗ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮುಂದೆ ನೋಡ ಮುಂದಿನ ದಿನವ ನನ್ನ ವೀಡಿಯೋಸಲ್ಲಿ ಬಂದರೂ ಬರ್ಬೋದು. ಒಂದು 4-5 ತಿಂಗಳು ಬಿಟ್ಟು ಲಾಂಗ್ ಏನಾರು ಹೋಗೋದಿದ್ರೆ ಅವನ್ನೇ ಕರೆಯೋದು. ಫಸ್ಟ್ ಆಫ್ ಆಲ್ ಆ ಕಡೆ ಹಿಮಾಚಲ ಕಾಶ್ಮೀರ ಹೋಗೋದಿದ್ರೆ ಅವನ್ನ ಕರಿತೀನಿ. ಬಂದರೆ ಕರಿತೀನಿ. ಬಂದ್ರೂ ಓಕೆ, ಬರಲಿದ್ರೆ ಓಕೆ. ಇದು 3ನೇ ಸಲ ಚಾಗ ನಿಲ್ಲಿಸಿದ್ದೀನಿ. ಖಾಲಿ 60 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ಬಂದಿದ್ದೀವಿ, ಸಿಂಗಲ್ ರೋಡು. ಈಗ ಇನ್ನೊಂದು 20 ಕಿಲೋಮೀಟ್ರ್ ಘಾಟ್ ಸೆಕ್ಷನ್ ನಿಲ್ಲಿಸಿ ಇನ್ನೊಂದು 20 ಕಿಲೋಮೀಟ್ರ್ ಸರ್ವಿಸ್ ಸಿಂಗಲ್ ರೋಡ್. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ನೋಡಿ, ಫಾರೆಸ್ಟ್ ರೋಡಲ್ಲಿ. ಹೋಗ್ತಾನೇ ಇದೀವಿ. ಎಷ್ಟಂತ ಹೋಗೋದು. ಯೂಟ್ಯೂಬು, ಮೊಬೈಲು, ಘಾಟ್ ಸೆಕ್ಷನ್ ಮೊಬೈಲ್ ಮುಟ್ಟಕ್ಕೆ ಆಗಲ್ಲ. ಎಲ್ಲರೂ ಇಡುವ ಅಂದ್ರೆ ಅದು ಕಂಫರ್ಟಬಲ್ ಆಗ್ತಾಯಿಲ್ಲ. ಮೊಬೈಲ್ ಅಲ್ಲಿ ನೋಡುವ. ಬೆಳಗ್ಗೆ ಹೋದರೆ ಹೇಳ್ಬೋದು, ರಾತ್ರಿ ಗೊತ್ತಾಗಲ್ಲ. ಮೊಬೈಲ್ ಇಟ್ಟು ಗೊತ್ತಾಗಲ್ಲ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಅನಿಸುತ್ತೆ.
ಯಾವ ಥರ ಸಿಂಗಲ್ ರೋಡ್ ಅಂದರೆ ಇದು ಘಾಟ್ ಸೆಕ್ಷನಲ್ಲಿ ಹಿಂದೆ ಹಿಂದೆ ಬಸ್ ದವಣಿಗೆ ಓಡಾಡ್ತಾ ಇಲ್ಲ ನೋಡಿ. ಈ ಥರ ಸಿಂಗಲ್ ರೋಡ್ ಏನು ಮಾಡೋದು ಎಲ್ಲ ಹೋಗ್ತಾ ಇದೆ. 15 RPM ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಅಲ್ಲಿ ಮುಂದೆ ಗಾಡಿ ಬಂದರೆ ಗಾಡಿ ಸೈಡ್ ಹಾಕ್ಬೇಕು, ಅದು ಪರಿಸ್ಥಿತಿ. ಮುಂದೆ ಗಾಡಿ ಯಾವುದಾದ್ರು ಬಂದರೆ ಗಾಡಿ ಮಣ್ಣಿಗೆ ಹಾಕ್ಬೇಕೀಗ, ಅದು ಪರಿಸ್ಥಿತಿ. ಸಿಂಗಲ್ ರೋಡು ಮೊಬೈಲಲ್ಲಿ ಆ ಥರ ಏನೂ ಕಾಣಿಸಲ್ಲ. ರೋಡ್ ಎಷ್ಟು ಚಿಕ್ಕದಿರುತ್ತೋ ಅಷ್ಟು ಡೇಂಜರ್ ಇರುತ್ತೆ. ರೋಡು ಎಷ್ಟು ಚಿಕ್ಕದಿರುತ್ತೋ ಅಷ್ಟು ಡೇಂಜರ್ ಇರುತ್ತೆ. ಇದು ಯಾವ ಥರ ಇದೆ ನೋಡಿ. ಇಲ್ಲಿ ಕುತ್ಕೊಳ್ಳೋಕ್ಕಿಲ್ಲ ಅನ್ಸುತ್ತೆ. ಎಲ್ಲ ಫೈನ್ ಇದೆ, ಫಾರೆಸ್ಟ್ ಇಂದ ಫೈನ್ ಇದೆ. ವಾಪಸ್ ಅವನಲ್ಲ ಇವನಿಗೆ.